ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿಗಳನ್ನು ಸ್ಟೋರ್ ಮಾಡಿಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. 15 ದಿನ ಇಟ್ಟರೂ ಕೂಡ ತರಕಾರಿ ಹಾಳಾಗೋದಿಲ್ಲ. ಕೆಲವೊಂದು ಜನ ಹೇಳ್ತಾ ಇರ್ತಾರೆ, ಒಂದು 2 ದಿನದಲ್ಲಿ ತರಕಾರಿ ಎಲ್ಲ ಹಾಳಾಯಿತು ಅಂತ. ಅದಕ್ಕೋಸ್ಕರ ಈ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲರೂ ಮನೆಯಲ್ಲಿ ಸಾಮಾನ್ಯವಾಗಿ 1 ವಾರಕ್ಕೋ ಅಥವಾ 15 ದಿನಕ್ಕೆ ಆಗುವಷ್ಟು ತರಕಾರಿಗಳನ್ನು ತಂದು ಇಟ್ಟಿರ್ತಾರೆ. ಅದರಲ್ಲಿ ಒಂದು 2-3 ದಿನ ಆದರೆ ಸಾಕು, ಸ್ವಲ್ಪ ಸ್ವಲ್ಪ ಹಾಳಾಗ್ತಾ ಬರುತ್ತೆ. ಅದಕ್ಕೋಸ್ಕರ ಈ ಟಿಪ್ಸನ್ನು ಫಾಲೋ ಮಾಡಿ. ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ತಂದಿಟ್ಟಿರುವಂತಹ ತರಕಾರಿಯನ್ನು ಅದರ ಒಳಗಡೆಗೆ ಹಾಕಿ ಒಂದೊಂದೇ ಹಾಕ್ತಾ ನೀಟಾಗಿ ಕ್ಲೀನನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಇಟ್ಕೊಂಡಿರುವಂತಹ ಎಲ್ಲ ತರಕಾರಿಯನ್ನು ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ತೊಳಿಬೇಕಂತೇನಿಲ್ಲ, ಬೇರೆ ಬೇರೆ ತೊಳ್ಕೊಂಡು ಕೂಡ ನೀವು ಇಟ್ಕೋಬೋದು. ಈ ಥರ ಎಲ್ಲವನ್ನು ತೊಳೆದು ನೀರು ಇಳಿಯುತ್ತಲ್ಲ ಅಂತಹ ಪಾತ್ರೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಜರಡಿಗೆ ಹಾಕ್ತಾ ಇದ್ದೀನಿ. ಇದು ಎಲ್ಲ ಇವಾಗ ನೀರು ಹೋಗಬೇಕು. ಯಾಕಂದರೆ ಹೊರಗಡೆ ಇಟ್ಟಿರ್ತಾರಲ್ಲ, ಡಸ್ಟ್ ಎಲ್ಲ ಹತ್ಕೊಂಡಿರುತ್ತೆ. ಹಾಗೆ ಅದನ್ನೇ ನಾವು ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಫ್ರಿಜ್ಜು ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ತೊಳೆದು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನ ಇವಾಗ ನೀರು ಇಳಿಯೋದಕ್ಕೆ ಬಿಡ್ತೀನಿ. ಮತ್ತು ಪಾತ್ರೆಗೆ ನೀರನ್ನು ಚೇಂಜ್ ಮಾಡಿಕೊಂಡು ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ. ಆಲೂಗಡ್ಡೆನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಿಲ್ಲ. ಆಲೂಗಡ್ಡೆ ಮೇಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮಣ್ಣು. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಎಲ್ಲ ತೊಳೆದು ನೀರು ಇಳಿಯೋದಕ್ಕೆ ಬಿಟ್ಟ ಮೇಲೆ ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ಟವಲನ್ನು ಈ ಥರ ಹಾಕಿ ಅದ್ರ ಮೇಲ್ಗಡೆ ನಾವು ತಂದಿರುವಂತಹ ತರಕಾರಿಯನ್ನು ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲ್ಗಡೆ ಹಾಕಬೇಕು. ಎಲ್ಲವನ್ನ ನೀಟಾಗಿ ಹಾಕ್ಕೊಳ್ಳಿ. ಒಂದ್ರ ಮೇಲೆ ಒಂದು ಇಡೋದಕ್ಕೆ ಹೋಗಬೇಡಿ, ಯಾಕಂದರೆ ಒಂದ್ರ ಮೇಲೆ ಒಂದೇ ಇಟ್ಟರೆ ಅದು ಕೂಡ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಸಪ್ರೇಟಾಗಿ ನೀಟಾಗಿ ಇಟ್ಕೊಳ್ಳಿ. ಎಲ್ಲ ನೀರಿನಂಶ ಪೂರ್ತಿಯಾಗಿ ಹೋಗಬೇಕು. ಸ್ವಲ್ಪ ಬೇರೆ ಬಟ್ಟೆ, ಇನ್ನೊಂದು ಬಟ್ಟೆ ಇದ್ದರೆ ಅದನ್ನು ನೀಟಾಗಿ ಒರೆಸ್ಕೊಂಡ್ರೂ ಕೂಡ ಪರವಾಗಿಲ್ಲ. ಯಾಕಂದರೆ ನೀರಿನಂಶ ಇದ್ದರೆ ತರಕಾರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರಿನಂಶ ಇಲ್ಲದೆ ಇರೋ ಥರ ನೀವು ಇದನ್ನು ಡ್ರೈ ಮಾಡ್ಕೋಬೇಕು. ಈ ಥರ ಒಂದು ಸ್ವಲ್ಪ ಹೊತ್ತು ಹಾರಾಕ್ಬಿಟ್ರೆ ನೀರಿನಂಶ ಎಲ್ಲ ಹೋಗ್ಬಿಡುತ್ತೆ, ಪೂರ್ತಿಯಾಗಿ ಡ್ರೈ ಆಗುತ್ತೆ. ಅವಾಗ ನಾವು ಇದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ತಂದಿರುವಂತಹ ಎಲ್ಲ ತರಕಾರಿಯನ್ನು ಒಟ್ಟಿಗೆ ಕೂಡ ತೊಳಿಬೋದು, ಇಲ್ಲ ಅಂದರೆ ಸಪ್ರೇಟಾಗಿ ಕೂಡ ತೊಳ್ಕೊಬೋದು. ನೋಡಿ, ನೀರಿನಂಶ ಎಲ್ಲ ಪೂರ್ತಿಯಾಗಿ ಹೋಗಿದೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಮೆಣಸಿನ್ಕಾಯಿಯನ್ನು ನಾನು ಮೇಲ್ಗಡೆ ಇರುವಂತಹ ಅದಕ್ಕೆ ತುಂಬನ್ನು ತೆಗೆದು ಇಟ್ಟಿದ್ದೀನಿ. ನೋಡಿ, ಈ ಥರ ನಾನು ಬಾಕ್ಸನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದನ್ನು ಒಳಗಡೆ ಇಟ್ಟರೆ ಒಂದು ವೇಳೆ ನೀರೇನಾದರೂ ಬಿಟ್ಕೊಂಡ್ರೆ ಕೆಳಗಡೆ ಇರುತ್ತೆ, ಮೇಲ್ಗಡೆ ತರಕಾರಿಗೆ ಟಚ್ ಆಗೋದಿಲ್ಲ. ಅವಾಗ ತರಕಾರಿ ಕೂಡ ಹಾಳಾಗೋದಿಲ್ಲ. ಈ ಥರ ಬಾಕ್ಸ್ ಇಲ್ಲ ಅಂದರೆ ಪರವಾಗಿಲ್ಲ, ಇದೇ ಥರ ಬಾಕ್ಸ್ ಬೇಕಂತೇನಿಲ್ಲ. ಏರ್ ಟೈಟ್ ಇರುವಂತಹ ಯಾವುದಾದ್ರೂ ಬಾಕ್ಸು, ಐಸ್ ಕ್ರೀಮ್ ಬಾಕ್ಸ್ಗಳಿರುತ್ತೆ, ಇಲ್ಲ ಅಂದರೆ ಯಾವುದಾದ್ರೂ ಯೂಸ್ ಆ್ಯಂಡ್ ಥ್ರೋ ಮನೆಯಲ್ಲಿರುವಂತಹ ಬಾಕ್ಸ್ಗಳನ್ನು ಯೂಸ್ ಮಾಡಿ. ಆಲೂಗಡ್ಡೆಯನ್ನು ನಾನು ಈ ಥರ ಸಪ್ರೇಟಾಗಿ ಈರುಳ್ಳಿ ಇಡ್ತೀವಲ್ಲ ಆ ಥರ ಸ್ಟ್ಯಾಂಡ್ ಒಳಗಡೆ ನಾನು ಇಡ್ತೀನಿ. ಇವಾಗ ನೋಡಿ, ಎಲ್ಲ ತರಕಾರಿಯನ್ನು ಈ ಥರ ಜೋಡಿಸ್ಕೊಂಡಿದ್ದೀನಿ. ನಿಂಬೆ ಹಣ್ಣನ್ನು ನಾನು ಆಲ್ರೆಡಿ ಯಾವ ಥರ ಇಡಬೇಕಂತ ತೋರಿಸಿದ್ದೆ. ಪೇಪರ್ ಒಳಗಡೆ ಸುತ್ತಿ ಇಟ್ಟರೆ ನಿಂಬೆಹಣ್ಣು ಹಾಳಾಗೋದಿಲ್ಲ. ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪನ್ನು ನಾನು ತೊಳೆದಿಲ್ಲ, ಯಾಕಂದರೆ ಹಸಿ ತರಕಾರಿ ತೊಳೆದ್ರೆ ಅದು ಹಾಳಾಗುತ್ತೆ. ಅದಕ್ಕೋಸ್ಕರ ಅದನ್ನು ಹಾಗೆ ಇಡ್ತಾ ಇದ್ದೀನಿ. ಮಾಡುವಾಗ ನಾವು ಅದನ್ನು ತೊಳೆದು ಹಾಕ್ಕೋಬೋದು. ಈ ಥರ ಎಲ್ಲವನ್ನ ನಾವು ನೀಟಾಗಿ ಜೋಡಿಸ್ಕೊಂಡು ಏರ್ ಟೈಟ್ ಇರುವಂತಹ ಬಾಕ್ಸ್ ಒಳಗಡೆ ಹಾಕಿ ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡಿಟ್ರೆ 15 ದಿನ ಆದರೂ ತರಕಾರಿ ಹಾಳಾಗೋದಿಲ್ಲ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ. ಹಾಗೆ ನಾವು ಡಸ್ಟ್ ಜೊತೆಗೆ ಇಟ್ಬಿಟ್ರೆ ತರಕಾರಿ ಎಲ್ಲ ಅದನ್ನು ಹಿಡ್ಕೊಂಡು ಬಿಡುತ್ತೆ. ನಾವು ಫ್ರಿಜ್ಜಲ್ಲಿ ಎಷ್ಟು ದಿನ ಇಡ್ತೀವೋ ಅಷ್ಟು ದಿನ ಆ ಡಸ್ಟ್ ಕೂಡ ಆ ಫ್ರಿಜ್ಜಲ್ಲೇ ನಮ್ಮ ತರಕಾರಿಗೆ ಅಂಟ್ಕೊಂಡಿರುತ್ತೆ ಅದು. ಅದಕ್ಕೋಸ್ಕರ ಈ ಟಿಪ್ಸನ್ನು ಫಾಲೋ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.